ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ. ಮಂತ್ರಾಲಯದಲ್ಲಿ ರಾಯರ ದರ್ಶನ ಸಿಕ್ತು, ತುಂಬಾ ಖುಷಿ ಆಯಿತು. ಮಂತ್ರಾಲಯಕ್ಕೆ ಹೋದ್ಮೇಲೆ ಯಾರು ತಾನೇ ಬಿಚ್ಚಾಲೆಗೆ ಹೋಗಲ್ಲ? 100% ಎಲ್ಲ ಬಿಚ್ಚಾಲೆಗೆ ಹೋಗ್ತಾರೆ. ಬಿಚ್ಚಾಲೆಯಲ್ಲೂ ಅಷ್ಟೇ ಬಿಚ್ಚಾಲಮ್ಮ ತಾಯಿ ದೇವಸ್ಥಾನ ಇದೆ, ಮತ್ತು ರಾಯರು ಉಪಯೋಗಿಸಿದ ಒಳ್ಕಲ್ಲಿರ್ಬೋದು, ಮತ್ತು ರಾಯರದ್ದು ಏಕಶಿಲಾ ಬೃಂದಾವನ ಇದೆ, ಮತ್ತು ಅಲ್ಲಿ ತುಂಗಭದ್ರಾ ನದಿ ಇದೆ. ಇವಾಗಲೂ ರಾಯರು ಬೆಳಗಿನ ಜಾವ ಅಲ್ಲಿ ಹೋಗಿ ಸ್ನಾನ ಮಾಡ್ತಾರೆ ಅನ್ನೋ ಜನ ಎಲ್ಲರೂ ನಂಬ್ತಾರೆ. ತುಂಬಾ ಚೆನ್ನಾಗಿದೆ. ಅಷ್ಟೇ ಅಲ್ಲ, ಅಲ್ಲೊಂದು ಅರಳಿ ಮರ ಇದೆ. ಅರಳಿ ಮರದಲ್ಲಿ ಫಸ್ಟೆಲ್ಲ ರಾಯರು ಬಂದು ನೀರೇ ಉಪಯೋಗಿಸ್ದೆ ಅನ್ನ ಮಾಡ್ತಾಯಿದ್ರಂತೆ. ಅಷ್ಟು ಪವರ್ಫುಲ್ಲು ಪ್ಲೇಸ್ ಇದು. ತುಂಬಾ ಚೆನ್ನಾಗಿದೆ, ತುಂಬಾ ಪೀಸ್ಫುಲ್ಲಾಗಿದೆ. ಯಾರೆಲ್ಲ ಇನ್ನೂ ಮಂತ್ರಾಲಯಕ್ಕೆ ಒಂದು ಸಲ ಹೋಗಿಲ್ಲ ಅಂದರೆ ಮಂತ್ರಾಲಯ, ಬಿಚ್ಚಾಲ ಎಲ್ಲ ಒಂದು ಸರಿ ದರ್ಶನ ತೊಗೊಬನ್ನಿ. ತುಂಬಾ ಚೆನ್ನಾಗಿದೆ. ಆಲ್ರೆಡಿ ದರ್ಶನ ಮಾಡಿರೋರು ನಿಮ್ಗೆ ಯಾವ ರೀತಿ ಅನುಭವ ಆಯಿತು ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.